ಎಲ್ಲರಿಗೂ ನಮಸ್ಕಾರ. ನವವೃಂದಾವನವು ಗಂಗಾವತಿ ಪಟ್ಟಣದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಆನೆಗುಂದಿ ಎಂಬಲ್ಲಿ ತುಂಗಭದ್ರಾ ನದಿಯಲ್ಲಿರುವ ದ್ವೀಪವಾಗಿದೆ. ರಾಮಾಯಣ ಕಾಲದಲ್ಲಿ ಕಿಷ್ಕಿಂಧೆಯ ವ್ಯಾಪ್ತಿಗೆ ಒಳಪಟ್ಟಿದ್ದ ಸ್ಥಳವಿದು. ಪ್ರಸ್ತುತ ಉತ್ತರಾದಿಮಠ, ವ್ಯಾಸರಾಜ ಮಠ ಹಾಗೆ ರಾಘವೇಂದ್ರ ಮಠಗಳ ವ್ಯಾಪ್ತಿಯಲ್ಲಿದೆ. ಇಲ್ಲಿ 9 ಮಧ್ವ ಯತಿಗಳ ವೃಂದಾವನವಿದ್ದು, ಮಧ್ಯದಲ್ಲಿ ವ್ಯಾಸತೀರ್ಥರು, ಸುತ್ತಲೂ ಉಳಿದ 8 ಯತಿಗಳು ವೃಂದಾವನಸ್ಥರಾಗಿದ್ದಾರೆ. ಹಾಗೆಯೇ ಆಂಜನೇಯ ಸ್ವಾಮಿ ಹಾಗೂ ರಂಗನಾಥ ಸ್ವಾಮಿಯವರ ಪ್ರತಿಷ್ಠಾಪಿತ ವಿಗ್ರಹವಿದೆ. ಬೆಳಿಗ್ಗೆ 7 ಗಂಟೆಗೆ ಅರ್ಚಕರು ಬೋಟಿನಲ್ಲಿ ಹೋಗಿ ಪೂಜೆ ಅಭಿಷೇಕಾದಿಗಳನ್ನು ಮುಗಿಸಿ ಬರುತ್ತಾರೆ. ಬೋಟಿನಲ್ಲಿ ಹೋಗುವಾಗ ಕೃಷ್ಣದೇವರಾಯ ಒಡೆಯರ ಸಮಾಧಿ ಇರುವ 64 ಕಂಬಗಳ ಮಂಟಪವನ್ನು ಕಾಣಬಹುದು. ಬೋಟಿನ ಪ್ರಯಾಣ ಹಿತಕರ ವಾತಾವರಣದಿಂದ ಮನಸ್ಸು ಆಹ್ಲಾದಕರವಾಗಿತ್ತು. ಪ್ರಕೃತಿಯ ಮಧ್ಯೆ ನಮ್ಮನ್ನು ನಾವೇ ಮರೆತು ಬಿಡುವಂತಹ ಸುಂದರ ಸ್ಥಳವಿದು. ಪ್ರಯಾಣಿಕರಿಗೆ ಉಳಿದುಕೊಳ್ಳಲು ಆನೆಗುಂದಿ ಮಠದಲ್ಲಿ ರೂಮಿನ ವ್ಯವಸ್ಥೆ ಇದೆ. ಹಂಪಿಗೆ ತುಂಬ ಹತ್ತಿರ ಇರುವ ಈ ಸ್ಥಳಕ್ಕೆ ಖಂಡಿತ ನೀವು ಕುಟುಂಬದೊಂದಿಗೆ ಹೋಗಿ ಬನ್ನಿ.